ಏನಕ್ಕೆ ಜನತಾದಳ ಅವ್ರು ಕೊಟ್ಟಿಲ್ಲ, ಏನಕ್ಕೆ ಬಿಜೆಪಿ ಅವ್ರು ಕೊಟ್ಟಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ವಾ ಅವ್ರಿಗೆ? ಬರೀ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೇನೆ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಮಾತ್ರ ಕಾಳಜಿನ? ಅವ್ರ ಕಾಳಜಿ ಇರಲಿಲ್ವಾ? 2 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ನಾನು ರೈತರ ಮಗ ಬಡವ್ರ ಪರ ಇದ್ದೀನಂತ ಅವ್ರು ಕೊಡಬೇಕಾಗಿತ್ತು, ಅವ್ರು ಯೋಚನೆ ಮಾಡಿಲ್ಲ. ಅದಾದಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಮನೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳ್ತಿದ್ದೀನಿ, ದೇವ್ರು ನಿಮ್ಗೆ ಅವಕಾಶ ಕೊಟ್ಟು 2 ವರ್ಷ ತಾವು ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮ ಸಿಗ್ಗಾಂಗೆ ಬಡವ್ರಿಗೆ ಎಷ್ಟು ಮನೆ ಕೊಟ್ಟಿದ್ದೀರಂತ ನಾನು ಕೇಳಕ್ಕೆ ಬಯಸ್ತೀನಿ. ನಾನು ಕೊಟ್ಟಿಲ್ಲ ನಿಮ್ಮ ಮನೆಗಳು. ನಾನು ಇವತ್ತು ಯಾಸೀರ್ ಖಾನ್ ಪಠಾಣ್ ಕೇಳ್ತೀನಿ, ಮನೆ ಮುಖ್ಯಮಂತ್ರಿ ನನಗೆ ಹೇಳಿದ್ದಾರೆ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಸಿಗ್ಗಾಂವ್ಗೆ ನಿನ್ನ ಮನೆಗಳು ಕೊಡ್ಬೇಕಂತ. ಕನಿಷ್ಠ ಈ 3.5 ವರ್ಷದಲ್ಲಿ ಕನಿಷ್ಠ 5,500ರಿಂದ 6,000 ಮನೆಗಳು ನಾವು ಸಿಗ್ಗಾಂವ್ ಕೊಡ್ತೀವಿ. ನಾವು ಒಂದು ಮನೆ ಎಷ್ಟು ಕೊಟ್ಟಿದ್ದಾರೆ ಕೇಳಿ, ಅವರು ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವರು. ಆಮೇಲೆ ಯಾವತ್ತು ಬಿ ಜೆ ಪಿಯವರ ಇವತ್ತು ಮಾತಾಡ್ತಾರೆ, ನಾವು ರೈತರ ಪರ ಇದ್ದೀವಿ. ಯಾರು ಸ್ವಾಮಿ ನೀವು ರೈತರು? ಯಾವಾಗ ರೈತರ ಪರ ಇದ್ದೀರಾ ನೀವು? ರೈತರ ಹೆಸರು ತಗೊಂಡು ಪ್ರಮಾಣ ವಚನ ತಗೊಂಡು ಗೋಲಿಬಾರಲ್ಲಿ ಹುಬ್ಳಿದಲ್ಲಿ ರೈತರಿಗೆ ಸಾಯಿಸೋರು ನೀವು, ರೈತರಿಗೆ ಸಾಯಿಸಿರೋದು ನೀವು. ಅದು ಹಾವೇರಿಯಲ್ಲಿ ಗೋಲಿಬಾರಲ್ಲಿ ಸಾಯಿಸಿರೋದು ನೀವು. ಅದ್ರ ಜೊತೆಯಲ್ಲಿ ಇದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗುವಾಗ ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಅವರು, ಸರ್ ರೈತರ ಕಷ್ಟದಲ್ಲಿದ್ದಾರೆ, ರೈತರ ಸಾಲ ಮನ್ನಾ ಮಾಡಬೇಕಂದ್ರೆ ಏನಂದ್ರು ಯಡಿಯೂರಪ್ಪ ಅವರು, ನಂತ ಪ್ರಿಂಟಿಂಗ್ ಮಿಷಿನ್ ಇಲ್ಲ, ನಾನು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ಅದಾದಮೇಲೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ 8,900 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಸಿದ್ದರಾಮಯ್ಯ ಯಾವ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ? ಯಾವ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡ್ರು? ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜದವರೆಗೂ ಜೊತೆ ತೊಗೊಳ್ಬೇಕಾದ್ರೆ, ಬಡವರ ಪರ ಕಾರ್ಯಕ್ರಮ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಯಾಸೀರ್ ಖಾನ್ ಪಠಾಣ್ಗೆ ನಾನು ಹೆಚ್ಚಿಗೆ ಮಾತಾಡೋಗಲ್ಲ, ಅಥವಾ ಭಾಳ ಕಾತರಿಂದ ಮಾನ್ಯ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ. ನಾನು ಯಾಸೀರ್ ಖಾನ್ ಪಠಾಣ್ ಈಗಲೇ ಅವ್ರ ಕಾಳಜಿ ನನಗೆ ಗೊತ್ತಾಗಿದೆ. ಏನಕ್ಕೆ ಗೆದ್ದಿದ್ದು 2 ದಿನಕ್ಕೇ ಬಂದಿನಂತವ ಗಲಾಟೆ ಮಾಡಿ, ಸಾರ್ 20 ವರ್ಷದಿಂದ ಯಾವ ಕೆಲಸನೂ ಆಗಲಿಲ್ಲ, ನಾನು ಈ ಕೆಲಸಗಳು ಆಗಬೇಕಂತ ನನ್ನಂತ ಮನವಿ ಇಟ್ಟಿದ್ದಾರೆ. ನಾನು ಸಿಗ್ಗಾಂವ್, ಸವನೂರು, ಬಂಕಾಪುರ್ಗೆ ಕನಿಷ್ಠ ಅಲ್ಪಸಂಖ್ಯಾತರು ಏನು ಅನುದಾನ ಇದೆಯಲ್ಲ ಅದ್ರಲ್ಲಿ ಕನಿಷ್ಠ ಒಂದು 25 ಕೋಟಿ ಕೊಡ್ತೀರಂತ ಯಾಸೀರ್ ಖಾನ್ ಪಠಾಣ್ಗೆ ಹೇಳಿ. ನಿಮ್ಗೆ ಸವನೂರು ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ತಾಲೂಕು ಅಭಿವೃದ್ಧಿ ಕೆಲಸ 20 ವರ್ಷದಿಂದ ಏನೇನೂ ಆಗಲಿಲ್ಲ. ನಾನು ನಿನ್ನ ಜೊತೆ ಬಂದು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಕೆಲಸ ಆಗಬೇಕು ಬನ್ನಿ, ನಾನು ನಿನ್ನ ಜೊತೆ ಸತೀಶಣ್ಣ ನಿಮ್ಮ ಜೊತೆ ಇದ್ದಾರೆ. ಇವತ್ತು ಸತೀಶಣ್ಣ ನಿಮಗೆಲ್ಲ ಕಾರಣ ಒಂದು ಕಡೆ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಮತದಾರರು ಅಂದರೆ ಶ್ರಮ ಪಟ್ಟಿರೋದು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಏನಕ್ಕೆ ಇಲ್ಲೇ ಮುಖಾಮಾಗಿ 2.5 ತಿಂಗಳು ಅವ್ರನ್ನ ಟೀಮನ್ನು ಹಾಕಿ 12 ಗಂಟೆ ಕೆಲಸ ಮಾಡಿದ ಕಾರಣಕ್ಕೆ ಇವತ್ತು ಯಾಸೀರ್ ಖಾನ್ ಪಠಾಣ್ ಗೆದ್ದಿದ್ದಾರೆ. ಅದ್ರ ಜೊತೆ ಮಯೂರಿ ಜಯಕುಮಾರ್ ಅವರು, ನಾನು ಈಗ ತಾನೇ ಹೇಳ್ದವರು, ಅವರೆಲ್ಲ ತಮಿಳ್ನಾಡಿಂದ ಬಂದಿರೋರು, ಪಕ್ಷದಲ್ಲಿ ಗೆಲ್ಲಿಸಲೇಬೇಕು ಯಾಸೀರ್ ಖಾನ್ ಪಠಾಣ್ ಅಂತ ಹೇಳ್ಬಿಟ್ಟು ಮಯೂರಿ ಜಯಕುಮಾರ್ ಅವರು 6 ತಿಂಗಳಿಂದ ಇಲ್ಲೇ ಟಿಕಾನ್ ಆಗಿರೋ, ಅವರು ಶ್ರಮ ಹಾಕಿದ್ದಾರೆ, ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಯಾಸೀರ್ ಖಾನ್ ಪಠಾಣ್ ಗೆಲ್ಲಬೇಕಾದ್ರೆ ಒಂದು ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರಮ ಪಟ್ಟಿದ್ದ ಕಾರಣಕ್ಕೆ, ನಾವು ಮುಖಂಡರುಗಳು ಶ್ರಮ ಪಟ್ಟಿದ್ದ ಕಾರಣಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಇವ್ರು ಗೆಲ್ಲಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಆಜಂ ಪೀರ್ ಖಾದ್ರಿ ಅವರು ವಿಡ್ರಾ ಮಾಡಿದ ಕಾರಣಕ್ಕೆ, ಆಜಂ ಪೀರ್ ಖಾದ್ರಿ ಅವರು ಎಲ್ಲ ಸಮಾಜದವ್ರು ರೀ, ಒಂದು ಸಮಾಜಕ್ಕೆ ಒಳಗಾಗ್ತಾರೇನ್ರಿ ರೀ? ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ರಿ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಬಡವ್ರ ಪರ ಇರೋದು, ಎಲ್ಲ ಜಾತಿ ಪರ ನಾವು ಇರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಅಂತಲೇ ಗೊತ್ತಿಲ್ಲ. ಖಾದ್ರಿ ಅವರು ಅವತ್ತು ಖಾದ್ರಿ ಭಾಳ ಪ್ರಯತ್ನ ಮಾಡಿದ್ರು. ನಾನು ಈ ಬಾರಿ ಉಪಚುನಾವಣೆಯಲ್ಲಿ ನಾನು ಟಿಕೆಟ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ರು. 4 ಬಾರಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. 2023ರಲ್ಲಿ ಯಾಸೀರ್ ಖಾನ್ ಪಠಾಣ್ ಟಿಕೆಟ್ ಕೊಡೋದು. ಆ ಹಿನ್ನೆಲೆಯಲ್ಲೇ ತಿರ್ಗಾ ಯಾಸೀರ್ ಖಾನ್ ಪಠಾಣ್ ಕೊಡಬೇಕಂತ ಪಕ್ಷ ತೀರ್ಮಾನ ಮಾಡಿ ಯಾಸೀರ್ ಖಾನ್ ಪಠಾಣ್ನ ಟಿಕೆಟ್ ಕೊಟ್ಟರು. ಆವಾಗ ನಮ್ಮ ಖಾದ್ರಿ ಅವರು ಮುನ್ಸ್ಕೊಂಡು ಇಂಡಿಪೆಂಡೆಂಟಾಗಿ ನಾಮಪತ್ರನ ಸಲ್ಲಿಸಿದ್ರು. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಇಲ್ಲ ಕಣೋ ನನ್ನ ಶಿಷ್ಯ ಅವನು, ನನ್ನ ಮಾತು ಯಾವತ್ತೂ ತೆಗೆಯಲ್ಲ, ಅವ್ನು ನೀನು ಬೆಂಗಳೂರು ಕರ್ಕೊಂಡು ಬಾ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಅವನ್ನ ಕರ್ಕೊಂಡು ಬೆಂಗಳೂರು ಹೋಗಿದ್ದಕ್ಕೆ ಬರೇ ಸಿದ್ದರಾಮಯ್ಯ ಅವರು ಅಂದರು, ಲೈ ನನ್ನ ಮುಖ ನೋಡಿ ನೀನು ವಿಡ್ರಾ ಮಾಡಬೇಕಾಗ್ತದೆ ಅಂದರೆ 2ನೇ ಮಾತಿಲ್ಲ. ಸರ್ ನೀವು ಹೇಳಿದ್ದೀರಾ, ಈಗ 2ನೇ ವಿಡ್ರಾ ಮಾಡೋದು ಬೇರೆ,
ಅವನ್ನ ಗೆಲ್ಸ್ಕೊಂಡು ಬರೋದು ಜವಾಬ್ದಾರಿ ನಾನು ವಹಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ವಿಡ್ರಾ ಮಾಡಿ ನಿಲ್ಲಿಸಿ ಅವರು ಸ್ವಂತ ಅವ್ರ ಚುನಾವಣೆ ಹೆಂಗೆ ಮಾಡ್ತಾರೆ ಆ ಥರ ಮಾಡಿ ಇವತ್ತು ಯಾಸೀರ್ ಖಾನ್ ಪಠಾಣ್ನ ಗೆಲ್ಸಿದ್ದಾರೆ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಯಾಸೀರ್ ಖಾನ್ ಪಠಾಣ್ ಮೊದಲೇ ಬಾರಿ ಗೆದ್ದಿದ್ದಾನೆ, ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಎಲ್ಲ ಇಲಾಖೆಯಲ್ಲಿ ನೀವು ಬೆಂಗಳೂರು ಬನ್ನಿ, ನೀವು ನಿಮ್ಮ ಯಾವ್ಯಾವ ಇಲಾಖೆಯಲ್ಲಿ ನಿಮ್ಗೆ ಏನು ಕೆಲಸ ಆಗಬೇಕು ನಾವೆಲ್ಲ ಸೇರಿ ನಿಮ್ಮ ಜೊತೆ ಬಂದು ಮಾಡ್ತೀವಿ ಅಂತ ಹೇಳಿ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಇನ್ನೊಂದು ಬಾಡಿ ಸವಣೂರು, ಸಿಗ್ಗಾಪುರ್, ಬಂಕಾಪುರ್ ಎಲ್ಲ ಮತದಾರರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನೀವು ಗೆಲ್ಸಿದ್ದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ